ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉದಯ ಕಾಲದಲ್ಲಿ ದೇವರು ಸಹಾಯ ಮಾಡಿ ಅದೊಂದು ವಾಕ್ಯವನ್ನು ಹೇಳುವುದಕ್ಕಾಗಿ ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪುತ್ರ ಸಂತಾನವು ಯೆಹೋವನ ಗಿಫ್ಟ್ ಎಂದು ಹೇಳುತ್ತದೆ. ಹಲ್ಲೆಲೂಯಾ. ಪುತ್ರ ಸಂತಾನವು ಯೆಹೋವನಿಂದಲೇ ಬರುತ್ತದೆ ಎಂದು ಹೇಳುತ್ತದೆ. ಇದನ್ನು ನಾನು ಇವಾಗ ಆಲ್ರೆಡಿ 2 ವಿಡಿಯೋ ಮಾಡಿದ, ಆದರೂ ದೇವರು ಹೃದಯದಲ್ಲಿ ಪದೇ ಪದೇ ನಾನು ಹೇಳಬೇಕಂದ್ರೂ ಇಲ್ಲ ಈ ವಚನ ಹೇಳಬೇಕೆಂದು ಅನಿಸುತ್ತಾ ಇದ್ದಿದೆ. ಅದಕ್ಕಾಗಿ ಈ ವಚನವನ್ನು ಹೇಳುತ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪುತ್ರ ಸಂತಾನವು ಯೆಹೋವನಿಂದಲೇ ಉಂಟಾಗೋದು, ಯೆಹೋವನಿಂದಲೇ ಬರೋದು, ಯೆಹೋವನೇ ಕೊಡೋನು. ಹಲ್ಲೆಲೂಯಾ. ನೀವು ಶಾರನ್ನು ಸೌಂಡ್ ಮಾಡಬೇಡ. ಯೆಹೋವನಿಂದಲೇ ಉಂಟಾಗೋದು, ಯೆಹೋವನೇ ಅದನ್ನು ಕೊಡುವನು. ಹಲ್ಲೆಲೂಯಾ. ನಾವು ಬೇಡಿಕೊಳ್ಳಬೇಕಾಗಿರೋದು ಯೆಹೋವನಲ್ಲಿ. ಹಲ್ಲೆಲೂಯಾ. ನಾವು ಕೇಳಿಕೊಳ್ಳಬೇಕಾಗಿರೋದು ಯೆಹೋವನ ಸನ್ನಿಧಿಯಲ್ಲಿ. ಹಲ್ಲೆಲೂಯಾ. ಯಾವ ರೀತಿ ಹನ್ನಳು ಯೆಹೋವನ ಸನ್ನಿಧಿಯಲ್ಲಿ ಹೋಗಿ ಮೊಳಕಾಲೂರಿಕೊಂಡು ಪ್ರಾರ್ಥನೆ ಮಾಡಿದಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೇ ಪ್ರಕಾರ ನಾವು ಯೆಹೋವನ ಸನ್ನಿಧಿಯಲ್ಲಿ ಕೇಳಬೇಕೇ ಹೊರತು ಯಾವ ಮನುಷ್ಯನಿಗಾದರೂ ಕೈ ಚಾಚಿ ಕೇಳಬಾರದು, ಕೈ ತೋರಿಸಬಾರದು. ಅಥವಾ ನನ್ನಲ್ಲಿ ಸಮಸ್ಯೆ ಇದೆಯೋ, ನನ್ನ ಗಂಡನಲ್ಲಿ ಸಮಸ್ಯೆ ಇದೆಯೋ, ನನಗೆ ಎಷ್ಟು ದಿವಸ ಇತ್ತು ಮಕ್ಕಳೇ ಇಲ್ಲ ಎಂದು ನಾವು ಯಾರಿಗೆ ಕೇಳಬಾರದು. ಪ್ರೈಸ್ ದಿ ಲಾರ್ಡ್. ಯಾವ ರೀತಿ ಹನ್ನಳ ಕೇಳಿದಳೋ ಅದೇ ಪ್ರಕಾರ ನೀನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಹೋಗಿ ಕೂತುಕೊಂಡು ಕೇಳಬೇಕು. ಪ್ರೈಸ್ ದಿ ಲಾರ್ಡ್. ಆ ಯೆಹೋವನು ಕೊಡುವುದು ಬಹು ಸುಂದರವಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಇದುವರೆಗೂ ಅಂಥ ಮಕ್ಕಳೇ ನೀನು ನೋಡಲಿಲ್ಲ, ಅಂಥ ಮಗು ದೇವರು ನಿನಗೆ ಕೊಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಅಂಥ ಮಗು ದೇವರು ನಿನಗೆ ಖಂಡಿತವಾಗಿ ಒದಗಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಅಂಥ ಮಗು ಯೇಸು ಕ್ರಿಸ್ತನು ಒದಗಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಒಂದು ದೊಡ್ಡ ಪ್ರವಾದಿಯಾಗಿ ಯಾವ ರೀತಿ ಸೊಲೊಮೋನ ಯಾವ ರೀತಿ ಪ್ರವಾದಿ ಆಗಿದನೋ ಅದೇ ಪ್ರಕಾರ ಒಂದು ದೊಡ್ಡ ಪ್ರವಾದಿಯಾಗಿ ಯೇಸು ನಿನಗೆ ಒದಗಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹನ್ನಳ ಹಾಗೆ ನೀನು ಪ್ರಾರ್ಥನೆ ಮಾಡುವುದಾದರೆ ನೀನು ಇವಾಗ 40 ವರ್ಷ ತನಕ ನಿನ್ನ ಮಗುವಿಗೆ ಕಾಯ್ದಿರ್ಬೋದು, 50 ವರ್ಷ ಆಗಿರ್ಬೋದು. ಆದರೂ ದೇವರು ನಿನ್ನನ್ನು ಆಶೀರ್ವಾದ ಮಾಡಿ ಸುಂದರವಾದ ಮಗು ಕೊಡುತ್ತಾನೆ. ಹಲ್ಲೆಲೂಯಾ. ಇದುವರೆಗೂ ನಿನ್ನ ಊರಲ್ಲಾಗಲಿ ನಿನ್ನ ಪಟ್ಟಣದಲ್ಲಾಗಲಿ ಯಾವ ಮಗು ಆ ರೀತಿ ಅಂಥ ಮಗು ನೀನು ನೋಡೋದೇ ಇಲ್ಲವೋ ಅಂಥ ಮಗು ಯೇಸು ಒದಗಿಸುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಂದು ಏಜ್ ತುಂಬ ಆಗಿದೆ, ಇನ್ಮೇಲೆ ಆಗೋದಿಲ್ಲ ಎಂದು ಚಿಂತೆ ಮಾಡಬೇಡ. ಯಾಕಂದರೆ ಎಲಿಸಬೆತಳನ್ನು ಮುಪ್ಪಿನಲ್ಲಿ ದೇವರು ಮಗು ಕೊಟ್ಟಿದ್ರು. ಸಾರಳನ್ನು ದೇವರು ಮುಪ್ಪಿನಲ್ಲಿ ಮಗು ಕೊಟ್ಟಿದ್ರು. ಹಲ್ಲೆಲೂಯಾ. ನೀನು ಸಹ ಯೇಸುವಿನ ಮಗಳು, ನೀನು ಸಹ ಯೇಸುವಿನ ಮಗು, ನೀನು ಸಹ ಯೇಸುವಿನ ಮಗನು. ನೀನು ಭಯಪಡಬೇಡ. ದೇವರು ನಿನ್ನ ಸಂಗಡಿದ್ದಾನೆ. ಯೇಸು ನಿನ್ನ ಸಂಗಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯೇಸುವಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನೀನು ಎಷ್ಟೇ ವರ್ಷದಿಂದ ನೀನು ಕಾದಿರ್ಬೋದು, ನಿನ್ನ ಸೋತು ಹೋಗಿರ್ಬೋದು, ನಿನ್ನ ನೆರೆಹೊರೆಯಲ್ಲಿ ನೀನು ಅವಮಾನದಿಂದ ಇದ್ದಿರ್ಬೋದು. ಆದರೆ ಯೇಸುವಿನ ನಾಮದಲ್ಲಿ ಈ ಉದಯ ಕಾಲದಲ್ಲಿ ಯೇಸು ಕ್ರಿಸ್ತನ ವಾಕ್ಯ ನಿನಗಾಗಿ ಮಾತಾಡ್ತಿರೋದು. ನಿನಗೆ ಒಂದು ಸುಂದರವಾದ ಮಗು ದೇವರು ಒದಗಿಸುತ್ತಾರೆ. ಭಯಪಡಬೇಡ. ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಬೇಡಿಕೊ. ಆ ಯೇಸು ಕ್ರಿಸ್ತನು ಹನ್ನಳ ಕಣ್ಣೀರು ಒರೆಸಿರುವ ದೇವರು ನಿನ್ನ ಕಣ್ಣೀರು ಒರೆಸುತ್ತಾನೆ. ಹಲ್ಲೆಲೂಯಾ. ಎಲಿಸಬೆತಳನ್ನು ಕೊಟ್ಟಿರುವ ಮಗು ಹೇಗಿತ್ತು ಗೊತ್ತಾ? ಬಹು ಸುಂದರವಾಗಿತ್ತು. ಯೋಹಾನನು ಹೇಗಿದ್ದನು ಗೊತ್ತಾ? ಬಹು ಬಲಶಾಲಿಯಾಗಿದ್ದನು, ಸುಂದರವಾಗಿದ್ದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ಹುಟ್ಟಿದರಿಂದಲೇ
ಬಹು ಜನರಿಗೆ ಸಂತೋಷ ಉಂಟಾಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ನಿನ್ನ ಮಗು ಹುಟ್ಟುವುದರಿಂದಲೂ ಬಹು ಜನಕ್ಕೆ ಸಂತೋಷ ಉಂಟಾಗುವುದು. ಹಲ್ಲೆಲೂಯ. ನೀನು ಎಷ್ಟೇ ದಿವಸ ಕಾದಿರಿದ್ದರೂ ದೇವರ ಮೇಲಿರುವ ನಂಬಿಕೆ ಕಡಿಮೆ ಮಾಡಬೇಡ. ಯಾವ ರೀತಿ ಎಲೆ ಸವಿತಳ ಗಂಡಾದ ಚಕರಿಯನ್ನು ಹೋಗಿ ಧೂಪವನ್ನು ಹಚ್ಚುವುದಕ್ಕೆ ಹೋಗಿದನು. ಹಲ್ಲೆಲೂಯ. ಯೇಸು ರಾಜ ಅಲ್ಲಿ ಬಂದು ಆತನಿಗೆ ಮಾತನಾಡಿದರು. ನಿನ್ನನ್ನು ಸಹ ಹಾಗೆಯೇ ಮಾತಾಡುತ್ತಾರೆ. ನೀನು ಬೇಸರವಾಗಬೇಡ. ಏನಾದರೂ ಬೇಸರವಾಗಿದ್ದರೆ ಪರವಾಗಿಲ್ಲ, ನನ್ನ ತಂದೆ ಒಳ್ಳೆಯವನು, ನನಗೆ ಒಳ್ಳೆಯದನ್ನೇ ಮಾಡುತ್ತಾನೆಂದು ನೀನು ನುಡಿ. ಅದರಂತೆ ದೇವರು ನಿನಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ನೀನು ಎಷ್ಟೇ ವರ್ಷದವನಾಗಿದ್ದರೂ ಸರಿ, ದೇವರು ನಿನ್ನ ಮೇಲಿರುವ ಬಂಜಿತನವನ್ನು ತೆಗೆದುಹಾಕಿ ನಿನಗೆ ಸುಂದರವಾದ ಮಗುವನ್ನು ಕೊಡೋದಕ್ಕಾಗಿ ಹೋಗುತ್ತಾ ಇದ್ದಾನೆ. ಈ ವಾಕ್ಯ ಕೇಳುವ ನಿನ್ನನ್ನೇ ದೇವರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ. ಬೇಸರವಾಗಬೇಡ. ಯೇಸುವಿನ ಮೇಲೆ ನಂಬಿಕೆ ಇಡು. ಆ ಯೇಸು ನಿನ್ನ ಅಗತ್ಯ ಪೂರೈಸುತ್ತಾನೆ. ನಿನ್ನ ಮನೆಯಲ್ಲಿ ಸಂತೋಷ ಉಂಟು ಮಾಡುತ್ತಾನೆ. ಹಲ್ಲೆಲೂಯ. ಯೇಸು ನಿನಗೆ ಸಹಾಯ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾರೆ. ಅದಕ್ಕಾಗಿ ಈ ವಿಡಿಯೋ ದೇವರು ಮಾಡುವಂಥ ಆಲೋಚನೆ ಕೊಟ್ಟಿರೋದು. ಹಲ್ಲೆಲೂಯ. ಈ ವಾಕ್ಯ ಕೇಳಿರುವ ನಿನ್ನನ್ನೇ ಯೇಸು ಮಾತಾಡ್ತಿದ್ದಾನೆ. ಭಯಪಡಬೇಡ. ದೇವರು ಹನ್ನಳ ಕಣ್ಣೀರನ್ನು ಒರೆಸಿದ್ದಾನೆ. ಹಲ್ಲೆಲೂಯ. ಎಲಿಸಬೆತಳನ್ನು ಬಂಜಿತನ ತೆಗೆದು ಹಾಕಿದ್ದಾನೆ. ಸಾರಳು ಮುಪ್ಪಿನಲ್ಲಿ ದೇವರು ಮಗು ಕೊಟ್ಟಿದ್ದಾನೆ. ಹಾಗೆ ನಿನ್ನನ್ನು ಸಹ ಸುಂದರವಾದ ಮಗು ಕೊಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನೀನು ಸಾಕ್ಷಿಯ ಸಮೇತವಾಗಿ ನೀನೊಂದು ಮಗುವನ್ನು ತಗೊಂಡು ನೀನು ಆಲಯದಲ್ಲಿ ನಿಂತು ಸಾಕ್ಷಿ ಹೇಳೋ ಹಾಗೆ ದೇವರು ಮಾಡುತ್ತಾನೆ. ಆಮೇನ್. ಭಯಪಡಬೇಡ. ಯೇಸುವಿನ ಮೇಲೆ ನಂಬಿಕೆ ಇಡು. ಯೇಸು ನಿನ್ನ ಅಗತ್ಯ ಪೂರೈಸುತ್ತಾರೆ. ಆಮೇನ್. ಥ್ಯಾಂಕ್ ಯು ಜೀಸಸ್.